ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು MR ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತುಂಬ ಲಾಂಗ್ ಬ್ಯಾಕ್ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಇನ್ಮೇಲೆ ಹಿಂಗೆ ವೀಡಿಯೋಗಳು ಬರ್ತಾ ಇರುತ್ತೆ. ಇವತ್ತು ನಾವೇನಕ್ಕೆ ವೀಡಿಯೋ ಮಾಡ್ತಾಯಿದ್ದೀವಿ ಅಂದರೆ, ಇವತ್ತು ನಾವು ಹೋಗ್ತಾ ಇರೋದು ಪ್ರಯಾಗ್ರಾಜ್ಗೆ ಹೋಗಬೇಕು ಅಂದರೆ ತುಂಬ ಲಾಂಗ್ ಪ್ರೋಸೆಸ್ ಇರುತ್ತೆ. ಅದರಲ್ಲಿ ನಾವಿವತ್ತು ಬೆಳಗ್ಗೆ 2:15ಗೆ ಬಿಟ್ವಿ. ನಾವು ಬೆಂಗಳೂರನ್ನ ಬಿಟ್ಟು ಬರ್ತಾ ನಾವು ದಾರೀಲಿ ಬೇರೆ ಎಲ್ಲೂ ತಿಂಡಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಹೈದ್ರಾಬಾದ್ ಹೋಗೋ ದಾರೀಲಿ ಲೇಪಾಕ್ಷಿ ಅಂತ ಒಂದು ರೆಸ್ಟೋರೆಂಟ್ ಇದೆ. ಆ ರೆಸ್ಟೋರೆಂಟು ತುಂಬ ಚೆನ್ನಾಗಿರುತ್ತೆ. ನನ್ನ ಒಂದು ಪರ್ಸ್ನಲ್ ಸಜೆಷನ್ನು ಇಲ್ಲಿಗೆ ಬಂದು ತಿನ್ನಿ ಅಂತ. ಪ್ರತಿಯೊಂದು ಚೆನ್ನಾಗಿರುತ್ತೆ, ಪೊಂಗಲಿಂದ ಹಿಡಿದು ಎಲ್ಲ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಬಂದು ಟ್ರೈ ಮಾಡ್ಬೋದು. ದಯವಿಟ್ಟು ಈ ವಿಡಿಯೋನ ಫುಲ್ಲಾಗಿ ನೋಡಿ. ಪೊಂಗಲ್ ಮಾತ್ರ ತುಂಬ ಚೆನ್ನಾಗಿದೆ. ಗೀ ಟೆಕ್ಸ್ಚರು, ಆಮೇಲೆ ಗೋಡಂಬಿ ಮಧ್ಯದಲ್ಲಿ. ನಿಮಗೆ ಬೆಂಗಳೂರು ಶೈಲಿಯಲ್ಲೇ ಪೊಂಗಲ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ತಾನೇ ಹೈದ್ರಾಬಾದಿಗೆ ಬಂದಿದ್ದೀವಿ. ನಾಳೆ ಬೆಳಗ್ಗೆ 6 ಗಂಟೆ ತೋರಿಸ್ತಿದೆ. ಇನ್ನು ಮುಂದೆ ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ. ನಡೀರಿ ನೋಡೋಣ. ಈಗ ನಾವು ಮಹಾರಾಷ್ಟ್ರ ಬಂದಿದ್ದೀವಿ. ನೋಡ್ಬೋದು ನಮ್ಮ ಕರ್ನಾಟಕ ಫ್ಲ್ಯಾಗು. ನೋಡಿ, ಈಗ ಮಧ್ಯಪ್ರದೇಶ್ ಬಂದಿದ್ದೀವಿ. ನೈಟ್ ಆಗಿದೆ ಡ್ರೈವು. ನೋಡ್ಬೋದು ಸ್ನೇಹಿತರೆ, ಇವಾಗ ನಾವು ಪ್ರಯಾಗ್ರಾಜಿಗೆ ಬಂದಿದ್ದೀವಿ. ನೈಟೆಲ್ಲ ಫುಲ್ ಡ್ರೈವ್ ಮಾಡಿಕೊಂಡು 9:45 ಆಗಿದೆ ಟೈಮ್. ಈಗ ಸ್ವಲ್ಪ ಟ್ರಾಫಿಕ್ ಇದೆ. ನೋಡ್ಬೋದು, ಇದು ಎಂಟ್ರೆನ್ಸ್ ಪ್ರಯಾಗ್ರಾಜದು. ನೋಡ್ಬೋದು, ಈಗ ಫುಲ್ಲು ಲೆಫ್ಟಲ್ಲೆಲ್ಲ ಜನಗಳು ನಡ್ಕೊಂಡು ಹೋಗ್ತಿದ್ದಾರೆ. ನಾವು ಪಾರ್ಕಿಂಗ್ನ ದಾಟ್ಕೊಂಡು ಬಂದಿದ್ದೀವಿ. ಇವಾಗ ಫೈನಲಿ ಈಗ ನಾವು ಮಹಾಕುಂಭ ಮೇಳಕ್ಕೆ ಬಂದಿದ್ದೀವಿ. ನೋಡ್ಬೋದು, ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲ ದೃಶ್ಯಗಳು ಏನೇನು ಕಾಣಿಸಿದೆ ಅದೆಲ್ಲ ಕ್ಯಾಪ್ಚರ್ ಮಾಡಿರೋದು. ಇದೆಲ್ಲ ಫುಲ್ಲು ಮಠಾಧೀಶರುಗಳದ್ದು. ಆಮೇಲೆ ನಾವು ಬೋಟ್ ಹತ್ರ ನಡ್ಕೊಂಡು ಹೋಗ್ತಿದ್ವಿ, ಆ ದೃಶ್ಯಗಳಿದೆಲ್ಲ. ಬೋಟ್ಗಳಂತೂ ಉದ್ದಕ್ಕೂ ಇದ್ದಾವೆ ಫುಲ್ಲು. ನಿಮ್ಮ ಕೇಳಿದ ತಕ್ಷಣ ಬರ್ತಾರೆ ಬೋಟ್ ಅವರು. ಆದರೆ ನೀವು ಪ್ರೈಸ್ ಕ್ಯಾಪ್ಚರ್ ಮಾಡ್ಕೋಬೇಕು. ಹೇಳಿದ ಪ್ರೈಸ್ಗೆ ನೀವು ಒಪ್ಕೋಬಾರ್ದು. ಈಗ ನಾವು ಬೋಟಲ್ಲಿ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ದೀವಿ. ಸರಸ್ವತಿ ಕೆಳಗಿಂದ ಬರ್ತಾರೆ. ನೋಡ್ಬೋದು, ಬೋಟಲ್ಲಿ ಹೋಗ್ಬೇಕಾದ್ರೆ ಶಾರ್ಟ್ಸ್ಗಳು ಸಿಕ್ಕಿರೋದು ಇದೆಲ್ಲ. ನೋಡ್ಬೋದು ಜನಸಾಗರ. ಅದು ಬಂದು ಫುಲ್ ಎಲ್ಲ ಕ್ಲಿಯರ್ ಆಗಿದೆ. ನೀರು ಮಾತ್ರ ಒಂಚೂರು ಗಲೀಜಿಲ್ಲ. ನೀರು ಮಾತ್ರ ಎಷ್ಟೋ ಜನ ಹೇಳ್ತಾರೆ ನೀರಲ್ಲಿ ಗಲೀಜಿದೆ, ಆ ಥರ ಎಲ್ಲ ಏನೂ ಇಲ್ಲ, ಕ್ಲಿಯರ್ ಆಗಿದೆ. ನೋಡ್ಬೋದು, ನೀವೇ ನೋಡ್ತಾ ಇದ್ದೀರಾ. ಜನಸಾಗರ ನೋಡಿ, ಅಲ್ಲಿ ದಡದಲ್ಲೆಲ್ಲ ಮುಳುಗಕ್ಕೆ ಇರೋ ಜನಗಳು ಅವರೆಲ್ಲ ಎವ್ವಿ ಜನ ಇದ್ದಾರೆ. ಅಲ್ಲಿ ದಡದಲ್ಲಂತೂ ಬೋಟಲ್ಲಿ ಬಂದವರೇ ಸ್ವಲ್ಪ ಬಚಾವು ಇರೋದ್ರಲ್ಲಿ. ನೋಡ್ಬೋದು, ಪಕ್ಷಿಗಳೆಲ್ಲ ಹೆಂಗೆ ಹಾರ್ತಾ ಇರುತ್ತೆ. ಫುಲ್ಲು ಈ ಥರನೇ ಹಾರ್ತಾ ಇರುತ್ತೆ ಪಕ್ಷಿಗಳು. ಅದಕ್ಕೆ ಬೇಕಾದ್ರೆ ನೀವು ಊಟ ಹಾಕ್ತೀರಾ ಅಂದರೆ ಅಲ್ಲಿ ಚೌಚೌ ಥರ ಕೊಡ್ತಾರೆ. ಆ ಚೌಚೌನ ಹಾಕಿದ್ರೆ ನೀವು ಪಕ್ಷಿಗಳೆಲ್ಲ ಫುಲ್ಲು ಬರುತ್ತೆ ಹತ್ರನೇ. ನೋಡ್ಬೋದು ಹೆಂಗಿದೆ ಪಕ್ಷಿಗಳು. ಫುಲ್ಲು ನೋಡಿ, ಜನ ಎಲ್ಲ ಹೆಂಗೆ ಕಾಣ್ತಿದ್ದಾರೆ ಅಲ್ಲೆಲ್ಲ. ಯಾವುದೋ ಒಳ್ಳೆ ಇರುವೆಗಳ ಥರ ಕಾಣ್ತಿದ್ದಾರೆ ಜನಗಳು. ಆ ರೇಂಜಿಗೆ ತುಂಬ ಜನ, ಎವ್ವಿ ಜನ ಬಂದಿದ್ದಾರೆ. ಆದರೆ ನಿಮಗೆ ಎಲ್ಲೂ ಟ್ರಾಫಿಕ್ ಅಷ್ಟು ಅನಿಸಲ್ಲ. ನಿಮಗೆ ಅಷ್ಟು ಜನ ಇದ್ದರೂ ಕೂಡ ಬೇಗ ಕ್ಲಿಯರ್ ಆಗುತ್ತೆ. ಒಳ್ಳೆ ತಿರುಪತಿಗೆ ನೀವು ಹೆಂಗೆ ಹೋಗಿ ಬರ್ತೀರಾ ಆ ಥರನೇ ಫೀಲ್ ಆಗುತ್ತೆ ಇಲ್ಲೂ ಕೂಡ. ನೋಡ್ಬೋದು ಹೆಂಗಿದೆ. ಬೋಟ್ಗಳಂತೂ ಅಷ್ಟೇ ಎವ್ವಿ ಪಕ್ಕನೇ ಇದ್ದಾವೆ ಬೋಟ್ಗಳಂತೂ. ಆದರೂ ಇಷ್ಟು ಜನ ಎಲ್ಲಿಂದ ಬರ್ತಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಜನ ಬರ್ತಿದ್ದಾರೆ, ತುಂಬಾ ಜನ. ಯಾವ ಊರಿಂದ ಬರ್ತಿದ್ದಾರೆ ಅಂತಲೂ ಗೊತ್ತಾಗ್ತಿಲ್ಲ, ಅಷ್ಟು ಜನ. ಎಷ್ಟೋ ವಿದೇಶದಿಂದ ಇರ್ಬೋದು, ಎಲ್ಲ ಕಡೆಯಿಂದ ಬರ್ತಿದ್ದಾರೆ. ಕುಂಭಮೇಳ ಬಂದು 4 ವಿಧದಲ್ಲಿದೆ. ಮೊದಲನೇ ಕುಂಭಮೇಳ ಬಂದು 4 ವರ್ಷಕ್ಕೊಂದ್ಸತಿ, ಹಾಗೂ ಅರ್ಧ ಕುಂಭ ಬಂದು 6 ವರ್ಷಕ್ಕೊಂದ್ಸತಿ,
ಪೂರ್ಣ ಕುಂಭ ಬಂದು 12 ವರ್ಷಕ್ಕೊಂದ್ಸತಿ, ಮಹಾಕುಂಭ ಮೇಳ ಬಂದು 144 ವರ್ಷಕ್ಕೊಂದ್ಸತಿ ನಡೀತದೆ. ನಾವು ಬಂದಿರೋದು ಈಗ 144 ವರ್ಷಕ್ಕೊಂದ್ಸತಿ ನಡೆಯೋ ಮಹಾಕುಂಭ ಮೇಳಕ್ಕೆ. ಇದು ತುಂಬ ಐತಿಹಾಸಿಕ ಇತಿಹಾಸಗಳಿದೆ. पैसा पैसा इकट्ठा कर लीजिए ना।